ಹಾಯ್ ಎಲ್ರಿಗೂ ನಮಸ್ಕಾರ. ಶಶಿ ಕಿಚನ್ ವರ್ಲ್ಡ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ರೆಸಿಪಿ ಏನಪ್ಪ ಅಂತಂದರೆ ಕುಕುಂಬರ್ ಬೋಟ್ ಚಾಟ್ ಅಂತ. ಇದು ಸೌತೆಕಾಯಿಯಿಂದ ಒಂದು ಚಾಟ್ ಮಾಡ್ತಾಯಿದ್ದೀನಿ. ತುಂಬಾ ಬೇಗನೆ ಆಗುವಂಥದ್ದು, ಆಮೇಲೆ ಎಲ್ಲರೂ ಇಷ್ಟಪಡ್ತಾರೆ. ಇಲ್ಲಿ ನೋಡಿ ಒಂದು ಸೌತೆಕಾಯಿ ತೊಗೊಂಡಿದ್ದೀನಿ. ನೀವು ಎಷ್ಟು ಕ್ವಾಂಟಿಟಿಲಿ ಬೇಕಾದರೂ ಮಾಡ್ಕೋಬೋದು. ಬಟ್ ನಾನಿಲ್ಲಿ ಒಂದೇ ಒಂದು ಸೌತೆಕಾಯಿಂದ ತೋರಿಸ್ತಾ ಇದ್ದೀನಿ. ಒಂದು ಸೌತೆಕಾಯಿಯಲ್ಲಿ 4 ಜನ ಸ್ನ್ಯಾಕ್ನ ನಾವು ತಿನ್ಬೋದು. ಅಷ್ಟು ಸ್ನ್ಯಾಕ್ಸ್ ಆಗುತ್ತೆ ಇದರಿಂದನೇ. ಮೊದಲಿಗೆ ಇಲ್ಲಿ ನಾವು ಸಿಪ್ಪೆನ ತೆಕ್ಕೋಬೇಕಾಗುತ್ತೆ. ನೋಡಿ ಎಲ್ಲನೂ ಸಿಪ್ಪೆನ ಪೀಲ್ ಮಾಡ್ಕೊಳ್ಳೋಣ. ಇವಾಗ ನೋಡಿ ಎಲ್ಲ ಸಿಪ್ಪೆನೂ ಪೀಲ್ ಮಾಡ್ಕೊಂಡಿದ್ದಾಯಿತು. ಇವಾಗ ಎಂಡ್ಸ್ನ ಕಟ್ ಮಾಡ್ಕೊಂಬಿಡೋಣ, ಆ ಕಡೆದು ಈ ಕಡೆದು. ನೋಡಿ ಈ ಥರ. ಆಮೇಲೆ ಸ್ವಲ್ಪ ಇಲ್ಲೆಲ್ಲೋ ಒಂದು ಸ್ವಲ್ಪ ಇತ್ತು ಸಿಪ್ಪೆ, ಅದನ್ನು ಕೂಡ ತೆಕ್ಕೊಂಬಿಡೋಣ. ಒಂಚೂರು ಕೂಡ ಸಿಪ್ಪೆ ಎಲ್ಲೂ ಇರಬಾರ್ದು, ಆ ಥರ ನೋಡ್ಕೊಳ್ಳಿ. ಆಮೇಲೆ ಇವಾಗ ಇದನ್ನು ನಾವು ಮಧ್ಯದಿಂದ ಕಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಒಂದು ಪ್ಲೇಟ್ ತೊಗೊಂಡಿದ್ದೀನಿ. ಇವಾಗ ನೋಡಿ ಚಾಕು ಸಹಾಯದಿಂದ ಮಧ್ಯದಿಂದ ನಾನು ಈ ಥರ ಕಟ್ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ನಿಧಾನಕ್ಕೆ ಕಟ್ ಮಾಡ್ಕೋತಾ ಇದ್ದೀನಿ, ಯಾಕಂದರೆ ಪರ್ಫೆಕ್ಟಾಗಿ ಮಧ್ಯದಲ್ಲೇ ಕಟ್ ಆಗಬೇಕು. ಹೆಚ್ಚು ಕಮ್ಮಿ ಆದರೆ ಬೋಟ್ ಚೆನ್ನಾಗಾಗಲ್ಲ ಫ್ರೆಂಡ್ಸ್. ಹಾಗಾಗಿ ಇವಾಗ ನೋಡಿ ತೋರಿಸ್ತೀನಿ. ಈ ಥರ ಒಂದರಲ್ಲಿ 2 ಭಾಗ ಆಯಿತು. ಇವಾಗ ಇದನ್ನು ನಾವು 4 ಭಾಗ ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ಸೌತೆಕಾಯಿ ಚಿಕ್ಕದಿದ್ದರೆ ಒಂದೇ ಪರವಾಗಿಲ್ಲ, ಇದು ಸ್ವಲ್ಪ ದೊಡ್ಡದಿದೆಯಲ್ಲ, ಹಾಗಾಗಿ ಒಂದರಲ್ಲಿ 4 ಭಾಗ ಮಾಡ್ಕೋತಾ ಇದ್ದೀನಿ. ನೋಡಿ ಒಂದು ಸೌತೆಕಾಯಲ್ಲಿ 4 ಭಾಗ ಆಯಿತು ಫ್ರೆಂಡ್ಸ್. ಇವಾಗ ಇದ್ರ ಒಳಗಡೆ ಇರೋದು ಬೀಜ ತೆಗೆದುಬಿಡೋಣ ನಾವು. ಏನು ಒಳಗಡೆ ಸ್ಟಫಿಂಗ್ ಇದೆಯಲ್ಲ, ಇದು ಕುಕುಂಬರ್ದು ಒಳಗಡೆದು, ಇದನ್ನು ತೆಕ್ಕೊಂಬಿಡೋಣ ಒಂದು ಬೌಲ್ಗೆ. ಯಾವ ಬೌಲಲ್ಲಿ ನೀವು ಚಾಟ್ಗೆ ಮಸಾಲೆಗಳನ್ನ ಪ್ರಿಪೇರ್ ಮಾಡ್ಕೊತೀರೋ ಅದೇ ಬೌಲ್ಗೆ ನೀವು ಇದು ಕುಕುಂಬರ್ದು ಒಳಗಡೆ ಇರೋದನ್ನೆಲ್ಲ ತೆಗೆದುಬಿಡಿ. ಒಂದು ಸ್ಪೂನ್ ಸಹಾಯದಿಂದ ನಿಧಾನಕ್ಕೆ ತೆಕ್ಕೊಂಬಿಡಿ. ಯಾಕಂದರೆ ಇದು ನಮ್ಗೆ ಇದನ್ನು ಬಿಸಾಕೋದು ಬೇಡ, ಇದು ಮುಂದೆ ನಮಗೆ ಚಾಟ್ ಮಾಡೋಕ್ಕೆ ಯೂಸ್ ಆಗುತ್ತೆ ಈ ಸ್ಟಫಿಂಗು. ಹಾಗಾಗಿ ಎಲ್ಲನೂ ತೆಕ್ಕೊಂಬಿಡಿ, ಒಂಚೂರು ಕೂಡ ಎಲ್ಲೂ ಇರಬಾರ್ದು. ನೋಡಿ ಆರಾಮಾಗಿ ಸ್ಪೂನ್ ಸಹಾಯದಿಂದ ತುಂಬಾ ಬೇಗನೆ ತೆಕ್ಕೋಬೋದು ನೀವು. ಇದು ಏನಂದ್ರಪ್ಪ, ಇವಾಗ ಸಾಯಂಕಾಲ ಟೈಮಲ್ಲಿ ಮಕ್ಕಳಿಗೆ ಏನೋ ಒಂದು ಸ್ವಲ್ಪ ಸಣ್ಣ ಪುಟ್ಟ ಹಸಿವು ಅಂದಾಗ ಅದು ಇದು ಕೊಡೋ ಬದಲು ಈ ಥರ ಹೆಲ್ದಿಯಾಗಿ ಮಾಡಿಕೊಡಿ. ಮಕ್ಕಳಿಗೂ ಹೆಲ್ದಿಯಾಗಿರುತ್ತೆ. ಹಾಗಾಗಿ ಆಮೇಲೆ ನೀರಿನ ಅಂಶ ಕೂಡ ಜಾಸ್ತಿ ಇರುತ್ತೆ ಕುಕುಂಬರಲ್ಲಿ. ಆಮೇಲೆ ಡಿಹೈಡ್ರೇಟ್ ಪ್ರಾಬ್ಲಮ್ ಎಲ್ಲ ಆಗಲ್ಲ. ಹಾಗಾಗಿ ಮಕ್ಕಳು ಕೆಲವೊಬ್ಬರು ಸೌತೆಕಾಯಿನ ತಿನ್ನಲ್ಲ. ಈ ಥರ ಮಾಡಿಕೊಟ್ರೆ ಅವರು ತುಂಬಾ ಇಷ್ಟಪಟ್ಟು ತಿಂತಾರೆ. ನೀವು ಕೂಡ ಟ್ರೈ ಮಾಡಿ. ಏನು ಜಾಸ್ತಿ ಟೈಮ್ ಇಲ್ಲ ಫ್ರೆಂಡ್ಸ್, ಜಸ್ಟ್ ಒಂದು 5 ಮಿನಿಟ್ಸಲ್ಲಿ ನೀವು ಚಾಟ್ನ ರೆಡಿ ಮಾಡ್ಕೋಬೋದು. ಇವಾಗ ನೋಡಿ ಒಂದು ಸ್ಪೂನ್ ಸಹಾಯದಿಂದ ನಾನು ಅದೇನು ಕುಕ್ಕುಂಬರ್ ಒಳಗಡೆ ಇದ್ದಿತ್ತಲ್ಲ ಎಲ್ಲ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಇವಾಗ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿ ಕೂಡ ಹಾಕ್ಕೊಂಡಿದ್ದೀನಿ. ನೋಡಿ ಒಂದು ಅರ್ಧ ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಒಂದು ಸೌತೆಕಾಯಿಗೆ ಒಂದು ಅರ್ಧ ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಆಮೇಲೆ ಟೊಮ್ಯಾಟೊ ಇದು ಒಳಗಡೆದು ಬೀಜ ತೆಗೆದಿದ್ದೀನಿ ಫ್ರೆಂಡ್ಸ್. ತೆಗೆದುಬಿಟ್ಟು ಬರೀ ಸಿಪ್ಪೆ ಮಾತ್ರ ಕಟ್ ಮಾಡಿ ಹಾಕ್ಕೊಂಡಿರುವಂಥದ್ದು. ಕೊತ್ತಂಬರಿ ಕೂಡ ಒಂದು ಸ್ವಲ್ಪ ಹಾಕ್ಕೊಳ್ಳೋಣ. ಇಲ್ಲಿ ನಿಮಗೆ ಹಸಿಮೆಣಸಿನ್ಕಾಯಿ ಬೇಕು ಅಂದರೆ ಹಾಕೋಬಹುದು, ದೊಡ್ಡವ್ರು ತಿನ್ನಂಗಿದ್ರೆ ಹಾಕ್ಕೊಳ್ಳಿ. ನಾನು ಚಿಕ್ಕ ಮಕ್ಕಳಿಗೆ ಮಾಡ್ತಾ ಇದ್ದೀನಲ್ಲ, ಅವ್ರಿಗೆ ಬಾಯಿಗೆ ಹಸಿಮೆಣಸಿನ್ಕಾಯಿ ತಿನ್ನೋವಾಗ ಬಂದುಬಿಟ್ರೆ ಅವರು ತಿನ್ನಲ್ಲ ಫ್ರೆಂಡ್ಸ್. ಹಾಗಾಗಿ ಮಕ್ಕಳಿಗೆ ಮಾಡ್ತಾ ಇದ್ದೀನಿ ಅಂದ್ಬಿಟ್ಟು ನಾನು ಇಲ್ಲಿ ಹಸಿಮೆಣಸಿನ್ಕಾಯಿನ ಸ್ಕಿಪ್ ಮಾಡಿದ್ದೀನಿ. 1 ಟೀ ಸ್ಪೂನಷ್ಟು ಪೆಪ್ಪರ್ ಪೌಡ್ರ್ ಹಾಕ್ಕೊಂಡಿದ್ದೀನಿ. ಇವಾಗ ಸಾಲ್ಟು ರುಚಿ ತಕ್ಕಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಇಲ್ಲಿ ಸಾಲ್ಟ್ ಹಾಕಿದ ತಕ್ಷಣ ನೀವು ಚಾಟ್ನ ರೆಡಿ ಮಾಡ್ಕೊಂಡ್ಬಿಡ್ಬೇಕಾಗುತ್ತೆ ಫ್ರೆಂಡ್ಸ್. ಹಾಗಾಗಿ ಆಮೇಲೆ 1 ಟೀ ಸ್ಪೂನಷ್ಟು ಚಾಟ್ ಮಸಾಲ. ಇಲ್ಲಿ ನೀವು ಲೆಮನ್ ಕೂಡ ಯೂಸ್ ಮಾಡ್ಬೋದು. ನಾನು ಲೆಮನ್ ಬದಲಿಗೆ ಚಾಟ್ ಮಸಾಲಾನ ಯೂಸ್ ಮಾಡ್ತಾಯಿದ್ದೀನಿ. ಯಾಕಂದರೆ ಎಲ್ಲನೂ ನೀರಾದರೆ ಫ್ರೆಂಡ್ಸ್ ತುಂಬ ನೀರು ಬಿಟ್ಕೊಂಡ್ಬಿಡುತ್ತೆ ಹಾಗೆ. ಆಮೇಲೆ ನಾನು ಇಲ್ಲಿ ಹಸಿಮೆಣಸಿನ್ಕಾಯಿನ ಸ್ಕಿಪ್ ಮಾಡಿ ಅಚ್ಕಾರದ ಪುಡಿನ ಹಾಕೋತಾ ಇದ್ದೀನಿ. ನೀವೇನಾದರೂ ಹಸಿಮೆಣಸಿನ್ಕಾಯಿನ ಯೂಸ್ ಮಾಡೋಂಗಿದ್ರೆ ಅಚ್ಕಾರದ ಪುಡಿನ ಸ್ಕಿಪ್ ಮಾಡ್ಬೋದು. ಇವಾಗ ಇದರಲ್ಲಿ ತುಂಬಾ ಟೇಸ್ಟಿಯಾಗಿರುವಂಥದ್ದು ಹುಣಸೆಹಣ್ಣು ಇದು ಪಲ್ಪ್ ಇರುತ್ತಲ್ಲ ಫ್ರೆಂಡ್ಸ್, ನಾವು ಬೆಲ್ಲ ಹಾಕಿ ಕುದಿಸ್ಕೊಂಡಿರ್ತೀವಲ್ಲ, ಹುಣಸೆಹಣ್ಣು, ಸ್ವೀಟ್ ಹುಣಸೆಹಣ್ಣು ಪ್ಯೂರಿ ಇದೆ. ಇದನ್ನು 1 ಟೀ ಸ್ಪೂನಷ್ಟು ಸೇರಿಸ್ಕೊಂಡಿದ್ದೀನಿ. ಸ್ವಲ್ಪ ಕ್ಯಾರೆಟ್ ತುರಿನೂ ಸೇರಿಸ್ಕೊಂಡಿದ್ದೀನಿ. ಇವಾಗ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದರಲ್ಲಿ ಇದೇ ವೆಜಿಟೇಬಲ್ ಹಾಕಬೇಕು ಅಂತ ಏನಿಲ್ಲ ಫ್ರೆಂಡ್ಸ್. ನಿಮ್ಮ ಮಕ್ಕಳು ಯಾವ ವೆಜಿಟೇಬಲ್ನ ಇಷ್ಟಪಡ್ತಾರೆ ಈ ಥರ ಮಾಡಿ ಸ್ವಲ್ಪ ಚಾಟ್ ಮಸಾಲ, ಪೆಪ್ಪರ್ ಪೌಡ್ರು ಅದು ಇದು ಅಂತ ಹಾಕ್ಕೊಟ್ರೆ ಅವ್ರಿಗೂ ಸ್ವಲ್ಪ ಚಾಟ್ ಥರ ತಿನ್ನೋಕ್ಕೆ ಇಷ್ಟ ಆಗುತ್ತಲ್ಲ. ಹಾಗಾಗಿ ಇಲ್ಲಿ ನೀವು ಸೇವ್ ಕೂಡ ಯೂಸ್ ಮಾಡ್ಬೋದು. ಬಟ್ ನಾನಿಲ್ಲಿ ಹೆಲ್ದಿ ಮಾಡ್ತಾ ಇದ್ದೀನಲ್ಲ, ಹಾಗಾಗಿ ಸೇವು ಅದು ಇದು ಅಂತ ಏನು ಯೂಸ್ ಮಾಡಿಲ್ಲ ಫ್ರೆಂಡ್ಸ್, ಹೆಲ್ದಿಯಾಗಿ ಮಾಡ್ತಾಯಿದ್ದೀನಿ. ಇವಾಗ ನೋಡಿ ಸ್ಟಫಿಂಗ್ನ ಹಾಕ್ಕೊಂಬಿಡೋಣ. ಫುಲ್ ಸ್ಟಫಿಂಗ್ನ ಫಿಲ್ ಮಾಡ್ಕೊಳ್ಳಿ. ಎಷ್ಟು ಆಗುತ್ತೋ ಅಷ್ಟು ಸ್ಟಫಿಂಗ್ನ ಮಾತ್ರ ಇಲ್ಲಿ ಹಾಕ್ಕೊಳ್ಳಿ. ಯಾಕಂದರೆ ಸ್ಟಫಿಂಗ್ ಸ್ವಲ್ಪ ಜಾಸ್ತಿ ಇದ್ರೇ ಚೆನ್ನಾಗಿರುತ್ತೆ. ನೋಡಿ ಎಲ್ಲ ಸ್ಟಫಿಂಗ್ನು ಇದೇ ಥರನೇ ಹಾಕೋತಾ ಇದ್ದೀನಿ. ಇವಾಗ ಇನ್ನೊಂದು ಸೌತೆಕಾಯಿಗೂ ಕೂಡ ಇದೇ ಥರನೇ ಹಾಕೋತಾ ಇದ್ದೀನಿ. ನೋಡಿ ನೀಟಾಗಿ ಫಿಲ್ ಮಾಡ್ಕೊಳ್ಳಿ ಎಲ್ಲನೂ. ನೋಡಿ ಎರಡಕ್ಕೂ ನಾನು ಇದೇ ಥರ ಫಿಲ್ ಮಾಡ್ಕೊಂಡಿದ್ದೀನಿ. ಇವಾಗ ಪ್ರತಿ ಒಂದು ಸೌತೆಕಾಯಿಗೂ ಸೇಮ್ ಇದೇ ಥರನೇ ನಾನು ಫಿಲ್ ಮಾಡ್ಕೊಂಡಿದ್ದೀನಲ್ಲ, ಇದೇ ಥರನೇ ಹಾಕ್ಕೊಳ್ಳಿ. ನೀವು ಬೇರೆ ಯಾವುದಾದ್ರೂ ವೆಜಿಟೇಬಲ್ ಇಷ್ಟ ಇದ್ದರೆ ಅದನ್ನು ಕೂಡ ಹಾಕೋಬೋದು. ನೋಡಿ 4 ಕುಕುಂಬರ್ಗೆ ಇವಾಗ ನಾನು ಫಿಲ್ ಮಾಡ್ಕೊಂಡಿದ್ದಾಯಿತು. ಇವಾಗ ಮೇಲೆಯಿಂದ ತುರಿದಿರುವಂಥ ಕ್ಯಾರೆಟ್ ಹಾಕೋತಾ ಇದ್ದೀನಿ. ಇಲ್ಲಿ ನೀವು ತುರಿದಿರುವಂಥ ಕ್ಯಾರೆಟ್ನ ಸ್ಕಿಪ್ ಮಾಡಿ ಮೇಲೆಯಿಂದ ಸೇವ್ ಕೂಡ ಹಾಕೋಬೋದು. ನಾನು ಇಲ್ಲಿ ಸ್ಕಿಪ್ ಮಾಡಿದ್ದೀನಿ ಫ್ರೆಂಡ್ಸ್, ಯಾಕಂದರೆ ಹೆಲ್ದಿಯಾಗಿರೋದು ಕೊಡೋಣ ಮಕ್ಕಳಿಗೆ ಏನಾದರೂ ಅಂತ.
ಪ್ರತಿಯೊಬ್ಬರು ತಾಯಂದ್ರು ನಿಜವಾಗ್ಲೂ ಹೇಳ್ತೀನಿ ಈ ರೆಸಿಪಿನಂತೂ ತುಂಬ ಇಷ್ಟಪಡ್ತಾರೆ. ಯಾಕಂದರೆ ಹೆಲ್ದಿ ಕೂಡ ಇದೆ, ಮಕ್ಕಳು ತುಂಬಾ ಇಷ್ಟಪಡ್ತಾರೆ. ಆಮೇಲೆ ಅವ್ರಿಗೆ ಚಾಟು ಅದು ಇದು ತಿನ್ನಬೇಕು ಅಂದಾಗ ಈ ಥರ ಮಾಡಿಕೊಡಿ ಫ್ರೆಂಡ್ಸ್, ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ. ಇವಾಗ ಮೇಲೆಯಿಂದ ಒಂದು ಸ್ವಲ್ಪನೇ ಫ್ರೆಶ್ ಆಗಿರುವಂಥ ಕೊತ್ತಂಬರಿನೂ ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನೋಡಿ ಜಸ್ಟ್ ಇಷ್ಟೇ ಫ್ರೆಂಡ್ಸ್, ಸಿಂಪಲ್ ಆಗಿರುವಂಥ ರೆಸಿಪಿ, ತುಂಬಾ ಈಸಿ. ಜಸ್ಟ್ ಒಂದು 5 ಮಿನಿಟ್ಸಲ್ಲೇ ರೆಡಿ ಮಾಡ್ಕೋಬೋದು. ಮಕ್ಕಳಿಗೆ ಏನಾದರೂ ಈ ಥರ ತಿನ್ನಬೇಕು ಅನಿಸಿದಾಗ, ಸಾಯಂಕಾಲ ಹೋಮ್ ವರ್ಕ್ ಮಾಡುವಾಗ ಏನಾದರೂ ಸಣ್ಣ ಪುಟ್ಟ ಹಸಿವಿರುತ್ತಲ್ಲ, ಇಲ್ಲಾಂದರೆ ಮಕ್ಕಳು ಹಠ ಮಾಡ್ತಾರೆ ನನಗೆ ಚಿಪ್ಸ್ ಬೇಕು, ಕುರ್ಕುರೆ ಬೇಕು ಅಂತ, ಅದ್ರ ಬದಲು ಈ ಥರ ಚಾಟ್ ಮಾಡಿಕೊಟ್ರೆ ತುಂಬ ಬೆಸ್ಟ್ ಫ್ರೆಂಡ್ಸ್. ಆಮೇಲೆ ರೆಸಿಪಿ ಕೂಡ ತುಂಬಾ ಈಸಿ ಇದೆ. ನೀವೇನಾದರೂ ಟ್ರೈ ಮಾಡೋಂಗಿದ್ರೆ ಇದ್ರ ಇಂಗ್ರೀಡಿಯೆಂಟ್ಸ್ನ ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ, ಅಲ್ಲಿ ಹೋಗಿ ನೀವು ಕೂಡ ಚೆಕ್ ಮಾಡಿ. ಆಮೇಲೆ ನೀವು ಇದನ್ನು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಅವರು ಕೂಡ ರೆಸಿಪಿ ಟ್ರೈ ಮಾಡಲಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್